एलकेजी, यूकेजी, पहली जमात से लेकर 7वीं जमात के बच्चों के दाखिले का प्रोग्राम यानी दाखिलाती आंदोलन प्रोग्राम मुनक़द किया गया है। तो इसमें बज़्म का आगाज खिरात से करना चाहूँगी। ये पूरा हमारा असातिज़ा के और पूरे एसडीएमसी के और एसडीसी की तरफ से मैं बोलूँ, ये बार तुम्हें एडमिशन करा देखो यहाँ पर एजुकेशन कैसा है, किस तरह पढ़ा रही है। तुम्हें भी आकर यहाँ पर जांच करते रहो, मेरा बच्चा ऐसे में ऐसा है, ऐसा पढ़ रहा नहीं, क्या वजह, मेरा बच्चा होमवर्क लिख रहा नहीं, क्या आकर क्या भी वहाँ पर नहीं पढ़ रहा, क्या वजह, तुम बोल दे तो असातिज़ा मालूम होगा, वो क्लास टीचर को मालूम होगा, वो तुम ना बोल दो। बोलने से क्या है, तुम्हें आकर बच्चे के बारे में तुम्हें क्या कमी है वो तुम्हें मालूम कर सकते हैं। बच्चे के अंदर कौन सी कमी है असातिज़ा तुम ना बोलो। तो जब क्या होता है, अगर बोलो तो तुम्हारा और असातिज़ा का कॉम्बिनेशन क्या है, मिलकर क्या है, इसकी जो फायदा क्या होता है, बच्चा क्या होता है, परवान चढ़ता, बच्चा तालीम के अंदर परवान चढ़ता। हम सबका, हम सब उसके तन, हम सब उसके मालिक है, आलम का खालिक है। एक है अल्लाह इस जग का, एक है आका हम सबका, हम सब उसके बंदे हैं, उसका ही हम बोलते हैं। एक है अल्लाह इस जग का, एक है आका हम सबका, हम सब उसके बंदे हैं, उसका ही हम बोलते हैं। एक है अल्लाह इस जग का, एक है आका हम सबका, हम सब उसके बंदे। My name is Kausia. I am studying in UKG. Today I feel very happy to welcome you, all. Respected Hachan, President, guest, teacher, and parents, welcome to all. Thank you. दोपहर में उग्र ललन है, तो मैं वेलकम करने के लिए हमारे स्कूल के नागरिक ಇಲ್ಲೊಂದು 50-60 ಜನ ಇರೋದನ್ನ ನೋಡಿ ತುಂಬಾ ಖುಷಿ ಆಯ್ತು. ಅದರಲ್ಲೂ 40 ಜನ ಅಂದ್ರೆ ಮೋಸ್ಟ್ಲಿ 90% ಮಹಿಳೆಯರಿದ್ದೀರಿ, ಅಂದ್ರೆ ಅಮ್ಮಂದಿರು ತಾಯಂದಿರಿದ್ದೀರಿ. ಅದು ನನಗೆ ಇನ್ನೂ ಸಂತೋಷ ಆಯ್ತು. ಯಾಕೆಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರ ಸಭೆ ಕರೆದ್ರೆ ಬರೋದು ಬರೀ ಕೇವಲ ಬೆರಳೆಣಿಕೆಯಷ್ಟು ಜನ. ಆದ್ರೆ ಇವತ್ತಿನ ದಿನ ತಾವೆಲ್ಲರೂ ಬಂದಿದ್ದೀರಿ, ಅದಕ್ಕೆ ನಾನು ನಿಮ್ಗೆ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ SDMC ಅವರು, ಹೆಡ್ ಮಾಸ್ಟರ್ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ತಾಯಂದಿರಿಗೆ ಕೇಳೋದು ಏನು ಅಂತಂದ್ರೆ, ನೀವೇನ್ ಮಕ್ಕಳನ್ನ ಸೇರಿಸಿದಿರಿ, ಮಕ್ಕಳು ಇಲ್ಲಿ ನಿಮ್ಮ ಮುಂದೆ ಅವರು ತಾವು ಕಲ್ತದ್ದನ್ನೆಲ್ಲ ಹೇಳಿದ್ರು. ಒಂದು ಮಗು ಬೆಳಗ್ಗೆ ಹೇಳ್ಕೊಟ್ಟಿದ್ದನ್ನ ಈಗ ಎಷ್ಟು ಚೆನ್ನಾಗಿ ಒಂದು ವೆಲ್ಕಮ್ ಸ್ಪೀಚ್ ಮಾಡಿದ್ರು ಅಲ್ವಾ. ಇದನ್ನೆಲ್ಲ ನಾವು ಪ್ರೋತ್ಸಾಹಿಸಬೇಕು. ಈ ಶಾಲೆಯಿಂದ ಕಲ್ತಿದ್ದು ನಮ್ಮದು ಅಂತ ಹೇಳಿ ಆಗ್ಬೇಕು ಅಂತಂದ್ರೆ ಈ ಶಾಲೆಯನ್ನ ನಾವು ಉಳಿಸ್ಬೇಕು. ಇಲ್ಲಾಂದ್ರೆ ಇಲ್ಲಿರುವಂತಹ SDC ಮೆಂಬರ್ಸ್ ಯಾರು ಒಂದು 4-5 ಜನ ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಶಾಲೆಗಾಗಿ, ಅವರು ತಮ್ಮ ಕೆಲಸವನ್ನ ನೋಡ್ಕೊಂಡು ಇರ್ಬೋದಿತ್ತು. ನಮ್ಗೆ ಯಾಕೆ ಬೇಕು ಇದು ತಲೆ ಬಿಸಿ, ಈಗಿನ ಮಕ್ಕಳು ಅವ್ರು ನೋಡ್ಕೊಳ್ತಾರೆ, ಪೇರೆಂಟ್ಸ್, ಸರ್ಕಾರ ಇದೆ ಅಂತ ಅವರು ಕೈ ಬಿಡ್ಬೋದಿತ್ತು. ಆದ್ರೆ ಅವ್ರು ಇಷ್ಟು ಮೇಲಿನ ತನಕ ಹೋಗಿ ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇಷ್ಟೊಂದು ಅತ್ಯುತ್ತಮವಾದಂತಹ ಶಾಲೆ ಬಿಲ್ಡಿಂಗು, ನಿಮ್ಮ ಮಕ್ಕಳಿಗೆ ಓದ್ಲಿಕ್ಕೆ ಪುಸ್ತಕ,
ಈಗ ಇವ್ರು ಹೇಳ್ತಾ ಇದ್ರು ನಮ್ಮ ದಸ್ತಗಿರೋರು, ಮೊಟ್ಟೆ ಊಟ ಅಷ್ಟು ಚೆನ್ನಾಗಿದೆ. ನಾನು ಇಲ್ಲಿ ಊಟ ಮಾಡಿದ್ದೀನಿ, 2-3 ಸರ್ತಿ ಬಂದಾಗೆಲ್ಲ ಊಟ ಮಾಡಿದ್ದೀನಿ ನಾನು. ಸೊ ಅಷ್ಟು ಒಳ್ಳೆಯದಾದಂತಹ ಸವಲತ್ತುಗಳನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ. ಒಂದೇ ಒಂದು ಸಣ್ಣ ಕ್ಯಾಲ್ಕುಲೇಷನ್ ನಿಮ್ಗೆ ಹೇಳ್ತೇನೆ. ಸರ್ಕಾರಿ ಶಾಲೆಯಲ್ಲಿ ನೀವು ಮಕ್ಕಳನ್ನ ಓದಿಸಿದ್ರೆ ಹೇಗೆ ನಿಮ್ಗೆ ತುಂಬಾ ಉಳಿತಾಯ ಅಂತ. ಯಾವಾಗ್ಲೂ ಪ್ರೈಮರಿ ಎಜುಕೇಶನ್ ಅನ್ನ ನೀವು ಚೆನ್ನಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ, ಜ್ಞಾನ ಬರುವಂತ ರೀತಿಯಲ್ಲಿ ಕಲಿಸಿದ್ರೆ ಅದು ನಮ್ಮ ಸಿಲೆಬಸ್ ಅಲ್ಲಿ ಮಾತ್ರ ಇರುತ್ತೆ. ಅದು ಹೇಗೆ ಮಾಡಬೇಕು, ಆ ಪಾಠವನ್ನು ಹೇಗೆ ಕಲಿಸ್ಬೇಕು ಅಂತ ನಾವು ಮಕ್ಕಳಿಗೆ, ನಮ್ಮ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟಿರ್ತೇವೆ. ಅದೇ ನೀವು ಪ್ರೈವೇಟ್ ಶಾಲೆಗಳಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೋ ಅದನ್ನ ಒಂದಿಷ್ಟು ಬೈ ಹಾರ್ಟ್ ಮಾಡಿಸ್ತಾರೆ. ಅದು ನಿಮಗೂ ಗೊತ್ತಿದೆ ಇಂಗ್ಲಿಷ್ ಮೀಡಿಯಂ ಅಲ್ಲೆಲ್ಲ ಹೇಗೆ ನಡೀತಾ ಇದೆ ಅಂತ. ಪೇರೆಂಟ್ಸ್ ಚೆನ್ನಾಗಿ ಎಜುಕೇಟೆಡ್ ಆಗಿ ಮನೇಲಿ ಹೇಳ್ಕೊಡ್ತಾರೆ ಅಂದ್ರೆ ಮಕ್ಕಳು ಅರ್ಥ ಮಾಡ್ಕೊಂಡು ಮುಂದೆ ಬರ್ತಾರೆ. ಪೇರೆಂಟ್ಸ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಅಲ್ಲಿ ಶಾಲೆಯಲ್ಲಿ ಬೆಳಗಿಂದ 4:30 ತನಕ ಏನ್ ಹೇಳ್ಕೊಡ್ತಾರೋ ಅಷ್ಟೇ ಆಗ್ಬಿಡತ್ತೆ. ಮನೆಯಲ್ಲಿ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಅಪ್ಪಂದಿರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾರೆ, ತಾಯಂದಿರಿಗೆ ಕೆಲಸ, ಬೇರೆ ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲ ಇರುತ್ತೆ. ಹಾಗಾಗಿ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಿದ್ರೆ ಅವರು 24/7 ನಿಮ್ಗೆ ಸ್ಪಂದಿಸ್ತಾರೆ. ನಮ್ಮ ಟೀಚರ್ಸ್ ಯಾವಾಗ್ಲೂ ನೀವು ಯಾವುದೇ ಪ್ರಶ್ನೆ ಬಂದು ಕೇಳಿದ್ರು, ಯಾವುದೇ ಒಂದು ತೊಂದರೆ ಹೇಳ್ಕೊಂಡ್ರು ಖಂಡಿತ ಸ್ಪಂದಿಸ್ತಾರೆ. ಯಾರು ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ದಯಮಾಡಿ ಈ ಶಾಲೆಗೆ ಇಷ್ಟು ಸ್ಟ್ರೆಂತ್ ಬಂದಿದೆ. ನಾನಿರುವಾಗ, ನಾನು ಅವಾಗ ನೋಡಿದಾಗ 45-30 ಎಲ್ಲ ಇತ್ತು ದಸ್ತಗಿರಿ ಅಲ್ವಾ? 33. ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ ಈ ಸ್ಕೂಲು, ಈ ಜಾಗ ಹೋಗ್ಬಿಡತ್ತಲ್ಲ ಅಂತ. ಹಾಗಾಗಿ ಇಂಥ ಪುಣ್ಯಾತ್ಮರಿಂದ ಇವತ್ತಿನ ದಿನ ಇಷ್ಟು ಒಳ್ಳೆ ಸ್ಟ್ರೆಂತ್ ಬಂದಿದೆ. ಅದನ್ನ ನಾವು ಎಲ್ಲ ಈ ಒಂದು 7th ತನಕ ನೀವು ಪ್ರೈವೇಟ್ ಸ್ಕೂಲಿಗೆ ಸೇರಿದ್ರೆ 1 ವರ್ಷಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೂ 50,000 ಖರ್ಚು ಬರುತ್ತೆ. 2 ಮಕ್ಕಳಿದ್ದಾರೆ ನಿಮಗೆ ಅಂದ್ರೆ 1 ಲಕ್ಷ ಖರ್ಚು ಮಾಡ್ತೀವಿ. ಸೊ 10th ಸ್ಟ್ಯಾಂಡರ್ಡ್ ತನಕ 10 ಲಕ್ಷ ಖರ್ಚು ಬರುತ್ತೆ. ನಮ್ಮ ಸ್ಕೂಲ್ಗಳಲ್ಲಿ ಎಲ್ಲಾ ಫ್ರೀ ಇದೆ. ನೀವು ಏನು ಶೂ, ಯೂನಿಫಾರ್ಮ್, ಡೋನರ್ಸ್, ಬ್ಯಾಗ್ ಕೊಡಿಸ್ತಾರೆ, ಎಲ್ಲಾ ಕೊಡಿಸ್ತಾರೆ. ಅದೇ ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ನಿಮ್ ಮಕ್ಕಳು ಏನ್ ಮಾಡ್ತಾರೆ, ಅವನು ಅಂತ ತಗೊಂಡ್ ಬಂದ ನನಗೂ ಇಂಥದೇ ಶೂ ಬೇಕು, ಅವ್ನು ರೀಬಾಕ್ ಹಾಕೊಂಡ್ ಬಂದಿದ್ದಾನೆ ನನಗೂ ರೀಬಾಕ್ ಬೇಕು ಅಂತ ಯಾವುದು ಇಲ್ಲ. ಸಮಾನತೆ ಇದೆ ನಮ್ಮ ಶಾಲೆಯಲ್ಲಿ. ನಮ್ಮ ಮಕ್ಕಳು ಒಳ್ಳೆಯ ಬುದ್ಧಿ ಕಲಿತಾರೆ. ಹಾಗಾಗಿ ಈ ಒಂದು ಇದನ್ನ ಯೋಚನೆ ಮಾಡಿ ಅಷ್ಟು ದುಡ್ಡನ್ನು ಉಳಿಸಿದ್ರೆ PUCಗೆ ಮತ್ತೆ ಅವರ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಹೋದ್ರೆ ಆ 10 ಲಕ್ಷವನ್ನ ನೀವು ಅಲ್ಲಿ ಖರ್ಚು ಮಾಡಬಹುದು. ಅಷ್ಟು ಹಣದ ಉಳಿತಾಯ ಆಗತ್ತೆ. ಯೋಚನೆ ಮಾಡಿ ನೀವು ಒಂದು ನಿರ್ಧಾರ ತಗೊಳ್ಳಿ. ಇಲ್ಲಿ ಇನ್ನ ಹೆಚ್ಚು ನೀವು ಮಕ್ಕಳನ್ನ ಸೇರಿಸ್ತಾ ಹೋದ್ರೆ ನಿಮ್ಮ ಅಕ್ಕಪಕ್ಕದವರು, ಇದೇ ಏರಿಯಾದವ್ರು ಮಕ್ಕಳು ಬಂದ್ರು ಸಾಕು, ತುಂಬಾ ಚೆನ್ನಾಗಿ ಶಾಲೆ ಡೆವಲಪ್ ಆಗತ್ತೆ. ಟೀಚರ್ಸ್ ಬರ್ತಾರೆ, ಬೇರೆ ಬೇರೆ ಫೆಸಿಲಿಟೀಸ್ ಬರುತ್ತೆ. ಉಳಿದಂತ ಫೆಸಿಲಿಟೀಸ್ ಮಾಡ್ಕೊಳ್ಳಿಕ್ಕೆ ನಮ್ಮ SDC ಅವರಂತೂ ಖಂಡಿತ ಇರ್ತಾರೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಸ್ಟ್ರೆಂತ್ ಅನ್ನ ಉಳಿಸಿ ಇನ್ನೂ ಹೆಚ್ಚು ಮಕ್ಕಳನ್ನ ಶಾಲೆಗೆ ಸೇರಿಸಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. बसों में चढ़ाना, शू साक्स करना, टाई में लेके जाना, ये इसका मतलब सिर्फ वही इल्म नहीं है, बच्चे की तहजीब जो है वो एक इम्पोर्टेंट है, बहुत अहमियत रखती है। जहां पे भी आप अपने बच्चों को कॉन्वेंट्स में वगैरह में डालते हैं तो बच्चे तहजीब से क्या हो जाते हैं, गुमराह हो जाते हैं। यहाँ पर रहने की वजह से जो है, यानी कि उर्दू स्कूल में हो या गवर्नमेंट स्कूल में हो, अगर आपके बच्चे तालीम हासिल कर रहे हैं तो समझ लीजिए कि आपका राबिता उस बच्चे से हमेशा जुड़ा रहेगा। ನಮ್ಮ ಶಾಲಾ ವತಿಯಿಂದ ಶ್ರೀಮತಿ ವಿಮಾ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅವರು ಅಧಿಕಾರದಲ್ಲಿ ಇಂಥವಾಗೂ ಕೂಡ ಹಾಗೆ ಈಗೂ ಕೂಡ. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಕರೆದವಾಗ ಅವರು ತುಂಬ ಆಗಮಿಸಿದ್ದಾರೆ. का शुरू करी, इसमें बड़े मेहरबानी कर दो। आंगनवाड़ी के जो आंगनवाड़ी के बच्चे जो पढ़ रहे हैं वो LKG में जमाना, और LKG के क्या है UKG को जमाना, और UKG के बच्चे क्या है फर्स्ट स्टैंडर्ड को जाना, और एक बच्चा भी इधर से उधर जाना नहीं। कंपल्सरी तुम्हें इधर से उधर क्या भी तुम्हें आगे पीछे करना नहीं, और तुम्हारा साथ पूरे जो पेरेंट्स है हमारे स्कूल के वास्ते पूरा साथ देना। और रही बात क्या है बोले तो ये जो हमारे जाकिर भाई जो बोली वो जो स्कूल के बारे में, उसे है ना हमें हुआ सतत कोशिश करके बेंगलुरु को जाकर जमीर अहमद के भाई को
वो जो स्कूल हुआ दो ये जो कौन सा धर्मकट्टा में जो दो ये को दी ना एक उनको चाहते को इन्हों जो राय मशवरा दी हम ना वो स्कूल चाहते हुए देखो तुम्हारे स्कूल को कोशिश करे तो तुम्हारे होता बोले हमें ऑलरेडी बात करको है हमें जाको मिनिस्टर करे बैठ को वो किसी हालत में कितना भी खर्चा होता है बेंगलुरु को जाको बैठ को हमें कोशिश करको वो स्कूल लगा कराने के लिए बहुत कोशिश करती और खास कर वो मैं जो लिम्बा मैडम थी ना उनका बहुत शुक्रिया करता हूँ कि वो तो उन्होंने फर्स्ट हमारा परवीन संजीव से उन्होंने उसके बाद ये स्कूल ये लेवल को आई है उसके बाद मैं इनका बहुत बहुत तहे दिल से शुक्रिया करता हूँ।